ಇಲ್ಲಿ ಕಾನೂನು ಪಾಸ್ ಆಗಬೇಕು, ಜನರಿಗೆ ಪ್ರಯೋಜನ ಆಗಬೇಕು. ಹಸಿದ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಕಾದ್ರೆ ದೇಶ ಉಳಿತ ಅದನ್ನ ಹೇಳುವಂತದ್ದಲ್ಲ, ಅದಕ್ಕೆ ಸಕಾರಾತ್ಮಕ ಚಿಂತನೆ ತಾವು ಇವತ್ತು ಮಾಡಿ ಏನೇನು ವಿಶ್ವಾಸ ಇಟ್ಟುಕೊಂಡು ನೈಜತೆ ಅರ್ಥ ಮಾಡಿಕೊಂಡು ಅಂತ ಹೇಳಿದ್ದಾರೆ. ತನಿಖೆ ಅವಕಾಶ ಮಾಡ್ತಂತ ಹೇಳಿದ್ದಾರೆ ಅವರು. ಯಾರನ್ನು ಬಂಧಿಸಿದ್ದಾರೆ ಅಧ್ಯಕ್ಷರೇ? ಯಾರನ್ನು ಬಂಧಿಸಿದ್ದಾರೆ? ಮಾನ್ಯ ಮುಖ್ಯಮಂತ್ರಿ ಏನ್ ಹೇಳಿದ್ರು? ಕರೆದು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅಂದ್ರಲ್ಲ, ಇದಕ್ಕಿಂತ ನಾಚಿಕೆಡಿನ ಸಂಗತಿ ಬೇಕಾ? ನಾನು ಮಾನ್ಯ ಮುಖ್ಯಮಂತ್ರಿ ಮಾತಾಡ್ತಾರೆ. ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿ ಮಾಡುತ್ತೇನೆ, ದಯಮಾಡಿ ನಿಮ್ಮ ಸ್ಥಾನಗಳು ಕೂತ್ಕೊಳ್ಳಿ. ಸರ್ಕಾರ ಈಗಾಗಲೇ ಉತ್ತರ ಕೊಟ್ಟಿದೆ. ನಾವು ಈ ವಿಚಾರದಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ದೇಶಭಕ್ತಿ ಬಗ್ಗೆ ನಿಮ್ಗಿಂತ ಏನು ಕಡಿಮೆ ಇಲ್ಲ. ಅದೇ 48 ಗಂಟೆ ಆದ್ರೂ ಏನು ಕಡಿಮೆ ಇಲ್ಲ. 48 ಗಂಟೆ ಆದ್ರೂ ಏನು ಮಾಡಿಲ್ಲ ಅಂದ್ರೆ ದೇಶಭಕ್ತಿ ನಿಮ್ದು ಗೊತ್ತಾಗ್ತದಲ್ಲ. ಕಾನೂನು ಪ್ರಕಾರವಾಗಿ 7 ಜನರನ್ನು ಕರೆದು ವಿಚಾರಣೆಯನ್ನ ಮಾಡಿದ್ದೀವಿ. ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಸುವೋಮೋಟೋ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸುವೋಮೋಟೋ ನಾವು ಗಂಭೀರ ಆಗಿದ್ದೇವೆ ಅಂದ್ರೆ ನೀವು ಹೇಳೋದೆಲ್ಲ ನಾವು ಕೇಳಿದ್ದೀವಿ. ಸುವೋಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಗಂಭೀರತೆ ಇಲ್ಲದೆ ಹೋಗಿದ್ರೆ ದೇಶಭಕ್ತಿ ಬಗ್ಗೆ ಇವರಿಗಿಂತ 100 ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ. 100 ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾರೇ ಆದ್ರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ.